ಕ್ಷೇತ್ರದ ಜನತೆಯ ಅನುಕೂಲಕ್ಕಾಗಿ ಹೋರಾಟಕ್ಕೂ ಸಿದ್ಧನಿದ್ದೇನೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ. ಹೌದು, ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲ ಹೋಬಳಿಯ ಹಸುರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾದಗುಂಟೆ ಗ್ರಾಮದಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಅಧಿಕಾರಿಗಳ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದು, ಇದೇ ರೀತಿ ಮುಂದುವರೆದರೆ ಕ್ಷೇತ್ರದ ಜನತೆಯ ಅನುಕೂಲಕ್ಕಾಗಿ ಹೋರಾಟಕ್ಕೂ ಸಿದ್ಧನಿದ್ದೇನೆ. ರಾಷ್ಟ್ರೀಯ ಹೆದ್ದಾರಿ 48ರ ರಸ್ತೆಯ ಅಗಲೀಕರಣ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ನನಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಲು ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ. ಕಚೇರಿಗೆ ಹೋದರೂ ಸಿಗುತ್ತಿಲ್ಲ. ಅಧಿಕಾರಿಗಳು ಬಹಳ ದುರಹಂಕಾರದಿಂದ ವರ್ತಿಸುತ್ತಿದ್ದಾರೆ. ಆರೋಪವೂ ಇದೆ. ಕಳೆದ KDP ಸಭೆಯಲ್ಲೂ ಚರ್ಚಿಸಿದ್ದೆ. ಇದೇ ರೀತಿ ಮುಂದುವರೆದರೆ ಹೋರಾಟಕ್ಕೂ ಸಿದ್ಧನಿದ್ದೇನೆ ಎಂದು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ಇನ್ನು ಕಾಮಗಾರಿಯ ಬಗ್ಗೆ ಮಾತನಾಡಿದಂತಹ ಶ್ರೀನಿವಾಸ್, ಗ್ರಾಮೀಣ ಪ್ರದೇಶದ ಜನತೆ ಮೂಲಭೂತ ಸೌಲಭ್ಯಗಳು ದೊರಕಬೇಕು ಹಾಗೂ ಗೆಲ್ಲಿಸಿದ ಕ್ಷೇತ್ರದ ಜನರ ಋಣ ತೀರಿಸುವ ಕೆಲಸಕ್ಕೆ ಮುಂದಾಗಿದ್ದು, ಕ್ಷೇತ್ರದ ಪ್ರತಿಯೊಂದು ಗ್ರಾಮವನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈಗಾಗಲೇ ಶಾಶ್ವತವಾಗಿ ಕುಡಿಯುವ ನೀರು ಸಹ ಶಾಶ್ವತವಾಗಿ ಸಿಗಲು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಚರ್ಚಿಸಿದ್ದು, ಅವರ ಮುಖ್ಯ ಇಂಜಿನಿಯರ್ ಅವರಿಗೆ DPR ತಯಾರಿಸಲು ಸೂಚನೆ ನೀಡಿದ್ದಾರೆ ಎಂದು ಹೇಳಿದರು. ಪ್ರಮುಖವಾಗಿರತಕ್ಕಂಥ ಉದ್ದೇಶ ಗ್ರಾಮೀಣ ಭಾಗದ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಜನ ನನಗೇನು ಆಶೀರ್ವಾದ ಮಾಡಿದ್ದಾರೆ, ಅವ್ರ ಋಣ ತೀರಿಸ್ತಕ್ಕಂಥ ಭಾಗವಾಗಿ ಎಲ್ಲ ಗ್ರಾಮಗಳಲ್ಲಿಯೂ ಸಹ ಹಂತ ಹಂತವಾಗಿ ರಸ್ತೆ, ಚರಂಡಿ, ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಎರಡೂ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸರ್, ಯಾವ ವಾದಗುಂಟೆದು 50 ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಕೊಲ್ಲಹಳ್ಳಿಲಿ ಒಂದು ಕುಡಿಯೋ ನೀರಿನ ಘಟಕದ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ನೀಡಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡಿದ್ದೀನಿ. ಬರಿಶೆಟ್ಟಹಳ್ಳಿಲಿ SC ಕಾಲೋನಿಯ ಚರಂಡಿ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಮಾಡಿದ್ದೀನಿ. ಮತ್ತು ನಮ್ಮ ಹನುಮಂತೇಗೌಡನ ಪಾಳ್ಯದಲ್ಲಿ VSSN ಮತ್ತು ಶ್ರೀಶಕ್ತಿ ಸಂಘದ ಕಟ್ಟಡದ ಭೂಮಿ ಪೂಜೆಗೆ ತೆರಳುತ್ತಾ ಇದ್ದೀನಿ. ನಾಳೆನೂ ಇನ್ನೂ ಸೋಂಪುರ ಭಾಗದಲ್ಲಿ ಸುಮಾರು 5 ಕೋಟಿ ವೆಚ್ಚದ PWD ರಸ್ತೆಯ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿದ್ದೀನಿ. ಮತ್ತು ನಮ್ಮ ಮಾಚನಾಯಕನಹಳ್ಳಿ, ಅನಂತಪುರ, ದಿನ್ನೆಪಾಳ್ಯ, ಪಾಪಭೂಮಿ ಪಾಳ್ಯದಲ್ಲಿ ನಮ್ಮ MK ನಾಗರಾಜಣ್ಣವರು ಬುಯ್ದಾಳ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರ ತಂದೆಯ ಸ್ಮರಣಾರ್ಥವಾಗಿ ಕಟ್ಟಿಸಿರ್ತಕ್ಕಂಥ ಶಾಲಾ ಕಟ್ಟಡದ ಉದ್ಘಾಟನೆ, ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಈ ಭಾಗದ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ತರತಕ್ಕಂಥದ್ದು, ಕುಡಿಯೋ ನೀರನ್ನು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗೇನು DPR ತಯಾರು ಮಾಡಲಿಕ್ಕೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂಥ ಮಲ್ಲಿಕಾರ್ಜುನ ಖರ್ಗೆರವರ ಸುಪುತ್ರರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆರವರು ಚೀಫ್ ಇಂಜಿನಿಯರ್ ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಸಹ ಶೀಘ್ರದಲ್ಲೇ DPR ಕಾರ್ಯ ಪ್ರಾರಂಭ ಆಗ್ತದೆ. ಇನ್ನು 100 ಕೋಟಿ ಅನುದಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಭೂಮಿ ಪೂಜೆಯನ್ನು ಇವೆಲ್ಲ ಅನುಮೋದನೆ ಆಗಿದೆ. ಟೆಂಡರೂ ಸಹ ಮುಕ್ತಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಭಾಳ ಉಡಾಫೆ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ನಾನು ಇಷ್ಟೇ ಕರೆ ಮಾಡಿದ್ರು ಸಹ ಸ್ವೀಕರಿಸ್ತಾ ಇಲ್ಲ, ಕಚೇರಿಗೆ ಹೋದರೂ ಸಿಗ್ತಾ ಇಲ್ಲ. ಕಳೆದ KDP ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿದ್ದೆ. ಅವರು ಇದೇ ರೀತಿ ಅವರ ವರ್ತನೆಯನ್ನು ಮುಂದುವರಿಸಿದ್ರೆ ಹೋರಾಟಕ್ಕೂ ಸಹ ನಾನು ಮುಂದಾಗಿ ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಹಲವಾರು ಗೋಮಾಳ ಜಮೀನು ಕೂಡ ಸರ್ವೆ ಆಗ್ತಾ ಇದೆ ಮತ್ತು ನಿವೇಶನಗಳು ಕೂಡ ಹಂಚ್ತೀವಿ ಅಂತ. ಶಾಸಕನಾದಮೇಲೆ ಹೊಸ ತಹಶೀಲ್ದಾರ್ ಅವರು ಬಂದಾದಮೇಲೆ ನನ್ನ ಮೊದಲನೇ ಆದೇಶನೇ ಆಶ್ರಯ ನಿವೇಶನಗಳನ್ನು ಜಾಗ ಗುರುತಿಸ್ತಕ್ಕಂಥದ್ದು. ಮತ್ತು ಈಗೇನು ಸರ್ಕಾರಿ ಜಾಗಗಳು ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಅದನ್ನು ಸಾರ್ವಜನಿಕರ ಉದ್ದೇಶಕ್ಕೆ ಬಳಸ್ಕೊಳ್ಳಿಕ್ಕೆ ನೀವೆಲ್ಲವೂ ಅದನ್ನು ಒತ್ತುವರಿಯನ್ನು ತೆರವು ಮಾಡಿಸಬೇಕು ಮತ್ತು ಆಶ್ರಯ ಮತ್ತು ಸ್ಮಶಾನಕ್ಕೆ ಜಾಗ ಗುರುತಿಸ್ಕೊಡ್ಬೇಕು ಅಂತೇಳಿ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ತಹಶೀಲ್ದಾರ್ ಅವರು ಕೊಟ್ಟಿದೆ. ಅದರಂತೆ ತಹಶೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಂತರ ಮಾಹಿತಿಯನ್ನು ನೀಡಿದಂತಹ ಸ್ಥಳೀಯ ಮುಖಂಡರಾದಂತಹ ಹಸುರವಳ್ಳಿಯ ಮುಖಂಡರಾದಂತಹ ಕುಮಾರ್ ಅವರು ಮಾತನಾಡಿ ಮಾಹಿತಿಯನ್ನು ನೀಡಿದರು. ಇನ್ನು ಈ ಕಾಮಗಾರಿಗಳು ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿತ್ತು. ಬಹುದಿನದ ಬೇಡಿಕೆ ಇದೀಗ ಈಡೇರಲಿದೆ ಎಂದು HM ಕುಮಾರ್ ಹೇಳಿದರು.
ಇನ್ನು ಈ ಸಂದರ್ಭದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಜ್ರಗಟ್ಟೆಪಳ್ಳಿ ನಾಗರಾಜು, ತ್ಯಾಮಗೊಂಡ್ಲು ಜಗದೀಶ್, ಗ್ರಾಮ ಪಂಚಾಯಿತಿ ಹಸುರೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ, ಉಪಾಧ್ಯಕ್ಷ ಅನಂತರಾಜು, ಮಾಜಿ ಅಧ್ಯಕ್ಷರಾದಂತಹ ಎಚ್.ಎಂ. ಕುಮಾರ್, ಎಂ.ಕೆ. ನಾಗರಾಜು, ಚನ್ನಕೃಷ್ಣ, ನರಸಿಂಹಮೂರ್ತಿ, ಬೊಮ್ಮಲ್ ನಿರ್ದೇಶಕ ಜಿ.ಆರ್. ಭಾಸ್ಕರ್, ಬಗರ್ ಹುಕುಂ ಸಮಿತಿಯ ಸದಸ್ಯರಾದ ಓಬಳಾಪುರದ ವಕೀಲರಾದ ಹನುಮಂತೇಗೌಡ, ಪಿಡಿಒ ರೇವತಿ, ಮುಖಂಡರಾದ ಮಿಲ್ಟ್ರಿ ಮೂರ್ತಿ, ವಾದಗುಂಟೆ ರಮೇಶ್ ಸೇರಿದಂತೆ ಇನ್ನಿತರ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಕಾಮಗಾರಿಗೆ ಚಾಲನೆ ನೀಡಿದಂತಹ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಕುಪೇಶ್ವರ ಜೊತೆ ಕೆ ರಾಮ್, ಕದಂಬ ಕಟ್ಗ ನ್ಯೂಸ್, ವಾದಗುಂಟೆ, ತ್ಯಾಮಗೊಂಡ್ಲು. आधा घंटे हुआ था, अभी नहीं, अभी आधा घंटे. ಅಣ್ಣ ನೀನು ಆ ಕಡೆ ಹೋಗ್ಬಿಡು. हाँ, ಅಧ್ಯಕ್ಷರು ಬಂದರೆ ಕಳ್ಸೋಣ वो उदय के पास है. ओके, बाद में कॉल करता.